ಅನುದಾನದ ವಿಚಾರವಾಗಿ ಒಂದಿಷ್ಟು ಶಾಸಕರುಗಳು ಹೇಳ್ತಾ ಇರುವಂತಹದ್ದು ಅನುದಾನ ಸಿಕ್ತಿಲ್ಲ, ಕಡಿಮೆ ಆಗ್ತಿದೆ ಅನ್ನುವಂಥದ್ದು. ಅದನ್ನ ಬೆಳಗಾವಿ ಸೆಷನ್ ಟೈಮಲ್ಲಿ ಸಿಎಲ್ಪಿ ಮೀಟಿಂಗ್ ಅಲ್ಲೂ ನಿಮಗೆ ನಾನು ಇದನ್ನ ಆಕ್ಚುಲಿ ಮುಂದಿನ ವಾರ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಕೆಲವು ಮಾಧ್ಯಮದ ಮೂಲಕ ನಾವು ಕೂಡ ಒಂದು ತಪ್ಪು ಮಾಡಿದೀವಿ. ಏನು ಅಂತ ಹೇಳಿದ್ರೆ, ಹಿಂದಿನ ಸರ್ಕಾರದವರು ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಅಬೌಟ್ 35,000 to 40,000 crores ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ. ಫಾರ್ ಎಕ್ಸಾಂಪಲ್ 8,200 ಕೊಠಡಿಗಳನ್ನ ಕೊಟ್ಟರು. ದುಡ್ಡು ಎಷ್ಟು ಬಿಡುಗಡೆ ಮಾಡಿದ್ರು? 300 ಕೋಟಿ ಮಾಡಿದ್ರು. ಇನ್ನು ಉಳ್ಕಿದ ಎಷ್ಟು ಬ್ಯಾಲೆನ್ಸ್? ನನ್ನ ಪ್ರಕಾರ ಸುಮಾರು 900 ಕೋಟಿ ಕೊಡಬೇಕಾಯ್ತು. ಅದು ಯಾರು ಕೊಟ್ಟಿರೋದು? ಅದು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದವ್ರು ಕೊಟ್ಟಿರೋದು. ಹಳೆ ಬಾಕಿಯನ್ನ ಇವತ್ತು ಕೂಡ ನೀವು PWD ಡಿಪಾರ್ಟ್ಮೆಂಟ್ ತಗೊಳ್ಳಿ, ನಮ್ಮ ಪ್ರಿಯಾಂಕಾ ಖಾರ್ಗೆ ಅವರು ಡಿಪಾರ್ಟ್ಮೆಂಟ್ ತಗೊಳ್ಳಿ, ಟ್ರಾನ್ಸ್ಪೋರ್ಟ್ ಆಯ್ತು. ಹಿಂದಿನ ಸರ್ಕಾರದವರು ಎಷ್ಟು ಬಸ್ ತಗೊಂಡ್ರಿ? ಇವಾಗ ರಾಮಲಿಂಗ ರೆಡ್ಡಿ ಅವರು ಎಷ್ಟು ಬಸ್ ತಗೊಂಡಿದ್ದಾರೆ? ಅವ್ರು ತಗೊಳ್ದೇ ಇರೋದ್ರಿಂದ ಬ್ಯಾಕ್ಲಾಗ್ ಆಗಿ ಇವಾಗ ನಾವು ತಗೊಳ್ತಾ ಇದೀವಿ. ನೀವು ಒಂದು ತಿಳ್ಕೊಳ್ಳಿ, ನಂಗೆ ಶಿವಮೊಗ್ಗಕ್ಕೆ 100ನ ಬಸ್ ಕೇಳಿದ್ದೆ, ಸುಮಾರು 65-70 ಬಂದಿದೆ ಆಗ್ಲೇ. ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ ಒಂದು ಬಸ್ ತಗೊಂಡಿಲ್ಲ ತಿಳ್ಕೊಳ್ಳಿ. ಅವ್ರು ಬಸ್ ಬಿಡದೇ ಇರೋದ್ರಿಂದ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನನಗೆ ಬಸ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ರಾಮಲಿಂಗ ರೆಡ್ಡಿ ಅವ್ರಿಗೆ ಹೇಳಿದೆ, ಇದು ಒಂದು ಕ್ಷೇತ್ರದ ನಾನು ಕೆಲಸನ ಹೇಳೋದು, ಮನೆಗಳು ಕೊಟ್ಟಿಲ್ಲ. ಈಗ ಜಮೀರ್ ಅವರು ಒಬ್ಬೊಬ್ಬರಿಗೂ ಕೂಡ ಏನೋ 1,000 ಮನೆನೋ ಏನೋ ಹೆಚ್ಚು ಕಮ್ಮಿ, ಕೆಲವರೆಲ್ಲ 2,000 ಕೇಳಿದ್ದಾರೆ, ಕೆಲವರು 500 ಕೇಳಿದ್ದಾರೆ. ಈಗ ನಾನು ಕೂಡ 2,000 ಮನೆ ಬೇಕು ಅಂತ ಹೇಳಿ. ಯಾಕೆಂದ್ರೆ ಹಿಂದಿನ ಸರ್ಕಾರದವ್ರು ಮನೆ ಕೊಟ್ಟಿಲ್ಲ. ಬಸವ ಅಂತ ಹೇಳಿ ಎಂತದೋ ಒಂದು ಯೋಜನೆ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡಿ ಗಂಡ ಹೆಂಡತಿ ಬರಬೇಕು ಅಂತ ಹೇಳಿ ಎಲೆಕ್ಷನ್ಗಿಂತ ಮುಂಚೆ ಪ್ರಚಾರ ತಗೊಂಡು ಹೀನಾಗಿ ಸೋತಿರೋರು ಬಿಜೆಪಿ ಅವರು. ಈಗ ಅವ್ರಿಗೆ ಮನೆ ಕೊಡಬೇಕೋ ಬೇಡವೋ? ಸೊ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಒಂದು ಬ್ಯಾಕ್ಲಾಗ್ ಹೊರೆಗಳನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆ ಹೊರೆ ಆಗಿರೋದು ನಿಜನೇ. ಅದ್ರ ಜೊತೆ ಗ್ಯಾರಂಟಿ ಯೋಜನೆ ಮಾಡಬೇಕಾದ್ರೆ 2023ರ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷ, ಹೆಂಗೆ ದುಡ್ಡು ಬರಬೇಕು, ಎಷ್ಟು ಶಾರ್ಟೇಜ್ ಬರ್ಬೋದು, ನಾವು ಅನ್ಕೊಂಡಿದ್ವಿ 7,000 to 10,000 ಶಾರ್ಟೇಜ್ ಬರ್ತಕ್ಕಂಥದ್ದು ವ್ಯವಸ್ಥೆ ಬರ್ಬೋದು ಅಂತ ಹೇಳಿ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮುಂಚೆನೆ ವಿರೋಧ ಪಕ್ಷದ ನಾಯಕರಿಗೆ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ನಾವು ಹೇಳಿದ್ವಿ. ನಾವು ಪರಮೇಶ್ವರ್ ಅವರ ಅಧ್ಯಕ್ಷರು ಇರಬೇಕಾದ್ರೆ, ಸುರ್ಜಾವಾಲಾ ಅವರೆಲ್ಲ ಇರಬೇಕಾದ್ರೆ ಇಷ್ಟಾಗುತ್ತೆ ಅಂತ. ಬಟ್ ಬ್ಯಾಕ್ಲಾಗ್ ಬಿಟ್ಟು ಹೋಗಿರ್ತಕ್ಕಂಥದ್ದು ಇದೆಯಲ್ಲ, ಇವತ್ತು ಕೂಡ ಕಟ್ತಾ ಇದ್ದಾರೆ. ಇವಾಗ ಒಂದು ಹಂತಕ್ಕೆ ಬಂದಿದೆ. ಆಮೇಲೆ ನನಗೆ ವಿಶ್ವಾಸ ಇದೆ ಇನ್ಮೇಲೆ, ಯಾಕಂದ್ರೆ ನಾನೊಬ್ಬ ಮಂತ್ರಿ ಒಂದ್ ಕಡೆಗಿರ್ಲಿ, ಶಾಸಕ ತಾನೆ, ನನಗೂ ಅನುದಾನ ಬರಬೇಕಲ್ಲ. ಈಗ ನನಗೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆಕ್ಚುಲಿ 24ನೇ ತಾರೀಕಿಂದ ನನ್ನ ಈ ಅಭಿವೃದ್ಧಿ ಕಾರ್ಯದ ಅದನ್ನ ಪಾರ್ಟಿ ವೇದಿಕೆಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ DK ಶಿವಕುಮಾರ್ ಸಾಹೇಬ್ರಿಗೆ, ಸರ್ ತುಂಬಾ ಬ್ಯಾಕ್ಲಾಗ್ ಈಗ ನಾನು ಮಿನಿಸ್ಟರ್ ಆಗಿ ನನಗೆ ಹೊಡ್ತಾ ಏನ್ ಬೀಳ್ತಾ ಇದೆ, ಬಟ್ ನಾನು ಕೊರತೆ ಮಾಡಿಲ್ಲ. ನೀವು ತಿಳ್ಕೊಳ್ಳಿ, ಯಾವುದೇ ಡಿಪಾರ್ಟ್ಮೆಂಟಲ್ ಕೊರತೆ ಮಾಡಿಲ್ಲ. ಶಾಸಕರಿಗೆ ಈ ತರದ ವ್ಯವಸ್ಥೆಯನ್ನ ಬರ್ತಕ್ಕಂಥದ್ದನ್ನ ಹೆಚ್ಚುವರಿ ಮಾಡ್ತಕ್ಕಂಥದ್ದನ್ನ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಜಾಸ್ತಿ ಮಾಡ್ತಾರೆ. ಅದನ್ನ ನಾವು ಶಾಸಕರಿಗೆ ಹೇಳ್ಬೇಕು. ಈಗ ನನಗೆ ಕೊಠಡಿ ಕೇಳ್ತಾ ಇದಾರಲ್ಲ, ಸ್ವಲ್ಪ ಜಾಸ್ತಿ ಕೇಳ್ತಾ ಇದಾರೆ. ಈಗ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಅವರಿಗೆ ಹೆಚ್ಚುವರಿ ಕೊಠಡಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾನು ಮಾಡ್ಕೊಂಡೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೆ, ಇಲ್ಲ ಸರ್ ನನಗೆ ಕೊಠಡಿಗಳು ಕೊಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆಮೇಲೆ ಈ ಸತಿ ಮಳೆ ಅಂತೂ ತುಂಬಾ ಆಗಿರೋದ್ರಿಂದ ಮಲೆನಾಡು ಭಾಗದಲ್ಲಿ ಆಯ್ತು. ಇಷ್ಟೊಂದು ಹೇಳ್ತಾ ಇದ್ದೀರಾ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಫಸ್ಟ್ ಇಯರ್ 3,000 crores ಕೊಟ್ವಿ. ಈಗ ನೆಕ್ಸ್ಟ್ ಇಯರ್ 5,000 crores ಕೊಟ್ವಿ. 5,000 crores ಅಲ್ಲಿ ಇದು ಅವ್ರದ ಯೋಜನೆ, ಬಿಜೆಪಿ ಅವ್ರದ್ದು ಯೋಜನೆ ಇದು. ಆ ಕಡೆ ಭಾಗದ 7 ಜಿಲ್ಲೆಗೂ ಕೂಡ, ಕಲ್ಯಾಣ ಭಾಗದ ಜಿಲ್ಲೆಗೆ 1,250 ಕೋಟಿ ನಮ್ಮ ಅಜಯ್ ಸಿಂಗ್ ಅವರು KKRDB ಚೇರ್ಮನ್ ಇದ್ದಾರೆ. ಅವ್ರಿಗೆ ಬಂದು ಈಗಾಗಲೇ ಎಕ್ಸ್ಪೆಂಡಿಚರ್ ಮಾಡ್ತಾ ಇದಾರಲ್ಲ, ಅಭಿವೃದ್ಧಿ ಅಲ್ವಾ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಂದೂ ಆಗದೆ ಇರತಕ್ಕಂಥ ಅಭಿವೃದ್ಧಿಯನ್ನ ಇವತ್ತು ನನ್ನ ಶಿಕ್ಷಣ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಆಗ್ತಾ ಇದೆ. ನನಗದು ಸಂತೋಷ. ಯಾಕೆಂದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ. ಅದ್ರ ಜೊತೆಗೆ ನನಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕರೆ ಅಲ್ಲಿ ಒಂದು 25-30% ಅವ್ರು ಮಾಡಿದ್ರೆ, ಇನ್ನು 70% ಇಡೀ ರಾಜ್ಯನ ನಾನು ರಾಜ್ಯ ಮಟ್ಟದಲ್ಲಿ ಮಾಡತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.